ಸೊ ನಮಸ್ಕಾರಪ್ಪ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ಟೈಲ್ ಇನ್ ಕನ್ನಡ. ಸೊ ಗಾಯ್ಸ್, ನಿಮಗೆ ಒಂದಲ್ಲ ಒಂದ್ಸಲ ಅನಿಸಿರ್ಬೋದು, ಹುಡುಗಿರು ನಮ್ಮಂಥ ಡೀಸೆಂಟ್ ಹುಡುಗರನ್ನ ಬಿಟ್ಟು ಈ ಬ್ಯಾಡ್ ಬಾಯ್ಸ್ಗಳನ್ನೇ ಯಾಕೆ ಇಷ್ಟಪಡ್ತಾರಂತ. ಅದಕ್ಕೆ ಈ ವಿಡಿಯೋದಾಗ ಏನು ಡಿಸ್ಕಸ್ ಮಾಡೋಣಪ್ಪ ಅಂದ್ರೆ, ಬ್ಯಾಡ್ ಬಾಯ್ಸ್ಗಳ ಕಡೆ ಇರೋ ಯಾವ ಕ್ವಾಲಿಟಿಗಳು ಹುಡುಗಿರಿಗೆ ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡ್ತಾವಂತ. ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕಂದ್ರೆ, ಒಂದು ಸೈಡ್ ಒಬ್ಬ ನೈಸ್ ಬಾಯ್ ಇರ್ತಾನೆ. ಅವ ಆ ಹುಡುಗಿ ಹೇಳಿದ್ದಕ್ಕೆಲ್ಲ ಓಕೆ ಸರಿ ಹಿಂಗಾಗಲಿ ಅಂತ ಅಂದ್ರೆ ಅವಳನ್ನ ಇಂಪ್ರೆಸ್ ಮಾಡ್ಬೇಕಂತ ಅಲ್ಲಿ ಒಳ್ಳೆಯವನಾಗಿ ಹಂಬಲಾಗಿ ಅವನ ಒಪಿನಿಯನ್ನ ಕೊಡ್ತಿರ್ತಾನೆ. ಆದ್ರೆ ಆ ಹುಡುಗಿಗಲ್ಲಿ ಈ ಥರ ಇರೋ ಹುಡುಗನಿಗಿಂತ ಇನ್ನೊಂದು ಕಡೆ ಇರೋ ಬ್ಯಾಡ್ ಬಾಯ್ ಭಾಳ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರ್ತಾನೆ. ಯಾಕಂದ್ರೆ ಅವ ಆ ಹುಡುಗಿ ಹೇಳಿದ್ದಕ್ಕೆಲ್ಲ ಸರಿ ಐತಂತ ತಲೆ ಆಡಿಸ್ಕೊಂತ ನಿಂತಿರೋದಿಲ್ಲ. ಅವಂಗಲ್ಲಿ ಏನಾರ ತಪ್ಪೈತಿ ಅಂತ ಅನಿಸ್ತಂದ್ರೆ ಅವನ ಒಪಿನಿಯನ್ನ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾನೆ. ತಪ್ಪಿದ್ರೆ ತಪ್ಪೈತಿ, ಕರೆಕ್ಟ್ ಇದ್ರೆ ಕರೆಕ್ಟ್ ಐತಂತ ತನ್ನ ಒಪಿನಿಯನ್ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತಿರ್ತಾನೆ. ನೈಸ್ ಗಾಯ್ ಹೆಂಗೆ ಹಂಬಲಾಗಿ ಒಳ್ಳೆಯನಾಗಿ ಇರಾಕಿ ಇಷ್ಟಪಡೋದಿಲ್ಲ. ಅದಕ್ಕೆ ಹುಡುಗಿರು ಈ ಕಾರಣಕ್ಕೆ ಬ್ಯಾಡ್ ಬಾಯ್ಸ್ಗಳನ್ನ ಭಾಳ ಇಷ್ಟಪಡ್ತಿರ್ತಾರೆ. ಮತ್ತು ಇನ್ನೊಂದು ಹೇಳ್ಬೇಕು, ಬ್ಯಾಡ್ ಬಾಯ್ ಅಂದ್ರೆ ನೀವೇನು ತಿಳ್ಕೊಂಡಿರಿ, ಪಿಕ್ಚರ್ನಾಗ ಇರ್ತಾನೆ ಹಂಗೆ ವಿಲ್ಲನ್ ಥರ ಇರ್ತಾನೆ, ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಮಾಡ್ತಿರ್ತಾನೆ, ಆ್ಯಟಿಟ್ಯೂಡ್ ತೋರಿಸ್ಕೊಂತ ಹಂಬಲಾಗಿರೋಂಗಿಲ್ಲ, ಒಟ್ಟು ಒಂದು ಬ್ಯಾಡ್ ಕ್ಯಾರೆಕ್ಟರ್ನ ಹೊಂದಿರ್ತಾನಂತ ಅನ್ಕೊಂಡಿರ್ತೀರಿ. ಆದ್ರೆ ಅದಲ್ಲ, ಬ್ಯಾಡ್ ಬಾಯ್ ವಿಲ್ಲನ್ ಇರೋಂಗಿಲ್ಲ. ಆದ್ರೆ ಸಮಾಜ ಮತ್ತು ಆ ಸಂದರ್ಭ ಅವನನ್ನು ವಿಲ್ಲನ್ ಆಗಿ ಮಾಡಿಬಿಡ್ತೈತಿ. ಬ್ಯಾಡ್ ಬಾಯ್ನು ಕೈಂಡ್ನೆಸ್ನ ಹೊಂದಿರ್ತಾನೆ, ಆದ್ರೆ ಜನರು ಅವನು ಲಾಭ ತಗೊಂಡು ಉಪಯೋಗಿಸಿ ಬಿಟ್ಟು ಹೋಗುವಷ್ಟು ಕೈಂಡ್ ಆಗಿರೋದಿಲ್ಲ ಅವ. ಓಕೆ, ಅವು ಪಾಯಿಂಟ್ಸ್ ಯಾವಪ್ಪ ಅಂದ್ರೆ, ಒಂದೇದ್ದು ಸೆಲ್ಫ್ ರೆಸ್ಪೆಕ್ಟ್. ಬ್ಯಾಡ್ ಬಾಯ್ ಯಾವಾಗಲೂ ಇನ್ನೊಬ್ಬರ ಸಲುವಾಗಿ ತನ್ನ ಸೆಲ್ಫ್ ರೆಸ್ಪೆಕ್ಟನ್ನ ಕಳ್ಕೊಳ್ತಿರೋದಿಲ್ಲ. ಅವನ ಪ್ರಕಾರ ಭಾಳ ಇಂಪಾರ್ಟೆಂಟ್ ಏನಂದ್ರೆ, ಮೊದಲು ತನ್ನ ರೆಸ್ಪೆಕ್ಟ್ ಮಾಡ್ಕೊಳ್ಳೋದು, ಆಮೇಲೆ ಉಳಿದವರಿಗೆ ರೆಸ್ಪೆಕ್ಟ್ ಕೊಡೋದು ಅಂತಿರ್ತೈತಿ. ಅಂದ್ರೆ ಅದರ ಅರ್ಥ ಎಲ್ಲರ ಮುಂದೆ ಆ್ಯಟಿಟ್ಯೂಡ್ ತೋರಿಸ್ಕೊಂತ ಅಡ್ಡಾಡ್ತಿರ್ತಾನಂತಲ್ಲ. ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು, ಯಾರ ಮುಂದೆ ಎಷ್ಟು ಹಂಬಲಾಗಿರ್ಬೇಕಂತ ಅವಂಗೆ ಚೆನ್ನಾಗಿನ ಗೊತ್ತಿರ್ತೈತಿ. ಅಂದ್ರೆ ತನಗೆ ರೆಸ್ಪೆಕ್ಟ್ ಕೊಡೋರಿಗೆ ಚೆನ್ನಾಗಿನ ರೆಸ್ಪೆಕ್ಟ್ ಮಾಡ್ತಿರ್ತಾನೆ. ಅವನ ಡಿಸ್ರೆಸ್ಪೆಕ್ಟ್ ಮಾಡೋರಿಗೆ, ಅವನನ್ನು ಲೋ ಲೆವೆಲ್ ಅಂತ ಅನ್ಕೊಂಡವ್ರಿಗೆ ಅವ್ರ ಭಾಷೆದಾಗ ಅವ್ರಿಗೆ ಉತ್ತರ ಕೊಡ್ತಿರ್ತಾನೆ. ಒಂಥರ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅನ್ನೋ ಮೈಂಡ್ ಸೆಟ್ ಇರ್ತೈತಿ ಒಂದು. ಪಾಯಿಂಟ್ ನಂಬರ್ 2, ಇಗ್ನೋರಿಂಗ್ ಪೀಪಲ್ಸ್. ನಮ್ಮ ಸಮಾಜದ ಕಹಿ ಸತ್ಯ ಏನಂದ್ರೆ, ನಾವು ಎಷ್ಟು ಇನ್ನೊಬ್ರಿಗೆ ಇಗ್ನೋರ್ ಮಾಡ್ತೇವಿ ಅವರಷ್ಟು ನಮ್ಮ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿರ್ತಾರೆ. ಅದಕ್ಕೆ ನೀವು 2 ರೂಪೀಸ್ ಪೀಪಲ್ಸ್ನ ಇಗ್ನೋರ್ ಮಾಡ್ಬೇಕು. ಮತ್ತು ಯಾರ ಮುಂದೂ ಬಕೆಟ್ ಹಿಡಿಯಕ್ಕೆ ಹೋಗ್ಬಾರ್ದು. ಇನ್ನೊಬ್ರ ಕಡೆಯಿಂದ ಲವ್ ಎಕ್ಸ್ಪೆಕ್ಟೇಷನ್ ಮತ್ತು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಮತ್ತು ಅವ್ರೇನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ, ನಾ ಈ ಕೆಲಸ ಮಾಡಿದ್ರೆ ಸಮಾಜ ಏನಂತೈತಿ ಅಂಥಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬಾರ್ದು. ಮಂದಿ ಹೆಂಗಿದ್ರು ಅಂತಿರ್ತೈತಿ. ಅದಕ್ಕೆ ನೀವು ಅವ್ರನ್ನೆಲ್ಲ ಇಗ್ನೋರ್ ಮಾಡಿ ನಿಮ್ಮ ಗೋಲ್ ಏನೈತಿ ಅದನ್ನು ಅಚೀವ್ ಮಾಡ್ಕೋಬೇಕು. ಪಾಯಿಂಟ್ ನಂಬರ್ 3, ಡ್ರೆಸ್ಸಿಂಗ್ ಸೆನ್ಸ್. ಬ್ಯಾಡ್ ಬಾಯ್ಸ್ಗಳು ತಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮತ್ತು ತಮ್ಮ ಗ್ರೂಮಿಂಗ್ ಬಗ್ಗೆ ಭಾಳ ಕೇರ್ ತೊಗೊತಿರ್ತಾರೆ. ನೀವು ಹಂಗೆ ನಿಮ್ಮ ಡ್ರೆಸ್ಸಿಂಗ್ ಬಗ್ಗೆ, ನಿಮ್ಮ ಗ್ರೂಮಿಂಗ್ ಬಗ್ಗೆ ಕೇರ್ ತೊಗೋಬೇಕು. ಪಾಯಿಂಟ್ ನಂಬರ್ 4, ಕಾನ್ಫಿಡೆನ್ಸ್. ಬ್ಯಾಡ್ ಬಾಯ್ಸ್ ಒಳಗೆ ವಿಶೇಷವಾಗಿ ಈ ಕಾನ್ಫಿಡೆನ್ಸ್ ಅನ್ನೋದು ಭಾಳ ಇರ್ತೈತಿ. ಅವ್ರು ಯಾವಾಗಲೂ ಕಾನ್ಫಿಡೆಂಟಾಗಿ ನಡೆಯೋದು ಮತ್ತು ಇನ್ನೊಬ್ರ ಜೊತೆ ಮಾತಾಡೋ ಮುಂದೆ ಕಾನ್ಫಿಡೆಂಟಾಗಿ ಮಾತಾಡ್ತಿರ್ತಾರೆ. ಅದಕ್ಕೆ ನೀವು ನಿಮ್ಮ ಒಳಗೆ ಕಾನ್ಫಿಡೆಂಟ್ನ ಹೆಚ್ಚಿಗೆ ಮಾಡ್ಕೋಬೇಕು. ನೀವು ಹುಡುಗಿರ ಜೊತೆ ಅಥವಾ ಯಾವುದೇ ಹೊಸ ವ್ಯಕ್ತಿ ಜೊತೆ ಮಾತಾಡೋ ಮುಂದೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ನ ಯೂಸ್ ಮಾಡಿ ನೀವು ಅವ್ರ ಜೊತೆ ಧೈರ್ಯದಿಂದ ಮಾತಾಡಬೇಕು. ಅಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟೈತೆ ಅಂತ ಗೊತ್ತಾಗ್ತೈತಿ. ಪಾಯಿಂಟ್ ನಂಬರ್ 5, ಡೋಂಟ್ ಚೇಸಿಂಗ್ ಕ್ರೌಡ್ ಲೈಕ್ ಅದರ್ಸ್. ಬ್ಯಾಡ್ ಬಾಯ್ಸ್ಗಳು ಯಾವಾಗಲೂ ಜನರು ಯಾವ ಕಡೆ ಯೋಚನೆ ಮಾಡ್ತಿರ್ತಾರೆ ಆ ಕಡೆ ಯೋಚನೆ ಮಾಡ್ತಿರೋದಿಲ್ಲ. ಅವ್ರು ತಮ್ಮದೇ ಆದ ಒಂದು ಓನ್ ಒಪಿನಿಯನ್ ಮತ್ತು ರೂಲನ್ನು ಹೊಂದಿರ್ತಾರೆ. ಅಂದ್ರೆ ಒಂದು ಟ್ರೆಂಡಿಂಗ್ ಸಾಂಗ್ ಬಂದಿರ್ತೈತೆ ಅಂತ ತಿಳ್ಕೊರಿ, ಅಲ್ಲಿ ಆಲ್ಮೋಸ್ಟ್ ಆಲ್ ಜನರು ಆ ಸಾಂಗ್ನ ಕೇಳ್ತಿರ್ತಾರೆ. ಆದ್ರೆ ಅವ್ರಿಗೆ ಆ ಭಾಷೆ ಬರಲಿ ಬಿಡಲಿ ಆ ಸಾಂಗ್ನ ಕೇಳ್ತಿರ್ತಾರೆ. ಯಾಕಂದ್ರೆ ಎಲ್ಲರೂ ಅದನ್ನ ಫಾಲೋ ಮಾಡತ್ತಾರ ಅಂತೇಳಿ ಅವರು ಫಾಲೋ ಮಾಡ್ತಿರ್ತಾರೆ. ಆದರೆ ಬ್ಯಾಡ್ ಬಾಯ್ಸ್ಗಳು ಈ ಥರ ಮಾಡೋದಿಲ್ಲ. ಅವ್ರಿಗೆ ತಮ್ಮದೇ ಆದ ಒಂದು ಸಪ್ರೇಟ್ ಥಿಂಕಿಂಗ್ ಸ್ಟೈಲ್ ಇರ್ತೈತಿ. ಪಾಯಿಂಟ್ ನಂಬರ್ 6, ರಿಸ್ಕ್ ಟೇಕಿಂಗ್ ಆ್ಯಂಡ್ ಅಡ್ವೆಂಚರಸ್. ಬ್ಯಾಡ್ ಬಾಯ್ಸ್ಗಳು ಯಾವಾಗಲೂ ರಿಸ್ಕ್ ತೊಗೊಳಕ್ಕೆ ಹೆದರುತ್ತಿರೋದಿಲ್ಲ. ಅವರ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಭಾಳ ಹೈ ಲೆವೆಲಲ್ಲಿ ಇರ್ತೈತಿ ಮತ್ತು ಅವ್ರು ಎದಕ್ಕೂ ಹೆದರ್ತಿರೋದಿಲ್ಲ. ಇನ್ನೊಬ್ರು ಹಂಗೆ ನನ್ನ ಕೈಲಿ ಆಗೋದಿಲ್ಲ, ನನ್ನ ಕೈಲಿ ಸಾಧ್ಯ ಇಲ್ಲ ಅಂತಿರೋದಿಲ್ಲ. ನಂಬರ್ 7, ದೇ ಡೋಂಟ್ ಕೇರ್ ಅಬೌಟ್ ವಾಟ್ ಅದರ್ಸ್ ಥಿಂಕ್. ಅಂದರೆ ಬ್ಯಾಡ್ ಬಾಯ್ಸ್ಗಳು ಇನ್ನೊಬ್ರು ಏನು ಅನ್ಕೊಂಡ್ಬಿಡ್ತಾರಂತ ಯೋಚನೆ ಮಾಡ್ತಿರೋದಿಲ್ಲ. ಮಂದಿ ಏನು ಬೇಕಾದ ಅನ್ಕೋಲಿ, ಅವ್ರಿಗೇನು ಕರೆಕ್ಟ್ ಅನಿಸ್ತಿರ್ತೈತಿ, ಅವ್ರಿಗೇನು ಸರಿ ಅನಿಸ್ತಿರ್ತೈತಿ ಅದನ್ನು ಮಾಡ್ತಿರ್ತಾರೆ. ಪಾಯಿಂಟ್ ನಂಬರ್ 8, ಫಿಸಿಕಲ್ ಫಿಟ್ನೆಸ್. ಬ್ಯಾಡ್ ಬಾಯ್ಸ್ಗಳು ದೈಹಿಕವಾಗಿ ಫಿಟ್ನೆಸ್ಸನ್ನು ಹೊಂದಿರ್ತಾರೆ. ಯಾಕಂದ್ರೆ ಮುಂದೆ ಬರೋ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡೋಕ್ಕೆ ತಮ್ಮನ್ನು ತಾವು ತಯಾರಾಗಿಟ್ಕೊಂಡಿರ್ತಾರೆ. ಇಷ್ಟ ಈ ವಿಡಿಯೋದಾಗ ಹೇಳಿದ್ದೆ. ನಿಮ್ಗೇನಾರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.